ಎಲ್ರಿಗೂ ನಮಸ್ಕಾರ. ಇವತ್ತು ಮೇ 8, 2025. ನೋಡಿ, ಇದು ಇನ್ಕಲ್ಲು ಮೈಸೂರು ಫ್ಲೇವರ್. ಇದು ಮೈಸೂರಿಗೆ ಹೋಗೋದು ಮೇನ್ ರೋಡ್. ಇದು ನೋಡಿ, ಇಲ್ಲಿ RTO ಅವರು ಗಾಡಿ ಹಿಡಿತಾ ಇದ್ದಾರೆ. ಆದರೆ ಅವ್ರು ಯಾವುದು ಬಾಡಿ ಕ್ಯಾಮ್ರಾನ ಹಾಕ್ಕೊಂಡಿರಲಿಲ್ಲ ಪೊಲೀಸು. ಬಾಡಿ ಕ್ಯಾಮ್ರಾ ಹಾಕ್ಕೊಂಡಿಲ್ಲ ಅಂತ ಅಂದರೆ ಅವರು ದುಡ್ಡು ಇಸ್ಕೊಳ್ತಿದ್ದಾರೆ ಅಂತ ಅರ್ಥ. ನಾನು ಪ್ರಶ್ನೆ ಮಾಡಿದ್ದಕ್ಕೆ ಹೋಗಪ್ಪ ನಿನಗೇಕೆ ಇದೆಲ್ಲ ಅಂತ ಅಂದರು. ವೀಡಿಯೋ ಮಾಡಿದ್ದೀನಿ ನೋಡಿ. ಆಮೇಲೆ ನಾನು ವೀಡಿಯೋ ಮಾಡೋಕ್ಕೆ ಹೋಗ್ತಾ ಇರಬೇಕಾದ್ರೆ ಹತ್ರಕ್ಕೆ ಹೋಗಿದೆ. ಆಮೇಲೆ ಹೊರಟ್ಬಿಟ್ರು ಅವರು ಪೊಲೀಸ್ ಸ್ಟೇಷನ್ಗೆ. ಒಬ್ಬ ಹುಡುಗನ ಹತ್ರ ಬೈಕ್ನ ಕಿತ್ಕೊಂಡು ಬಿಟ್ಟಿದ್ದಾರೆ. ಅಲ್ಲೇ ಫೈನ್ ಕಟ್ಟು ಅಂತ ಟೋಯಿಂಗ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನಾನು ಪ್ರಶ್ನೆ ಮಾಡಿದೆ, ಅದು ಇದೆ ನೋಡಿ, ಯಾಕೆ ವೀಡಿಯೋ ಮಾಡ್ತಾಯಿದ್ದೀಯ ಅಂತ ಎಲ್ಲ ಅಂದರು ನನಗೆ. ಈ ಥರ ಪೊಲೀಸರು ಎಲ್ಲಿ ಅನ್ಯಾಯ ಮಾಡಿದ್ರು ಅದ್ರ ವಿರುದ್ಧ ಪ್ರಶ್ನೆ ಮಾಡಿ, ಏನು ರಸ್ತೆಗಳೆಲ್ಲ ಕರೆಕ್ಟಾಗಿದೆಯಾ, ದಯವಿಟ್ಟು ಯಾರು ಮಿಸ್ ಮಾಡಬೇಡಿ. ಅಲ್ಲ, ನಾನು ನಿಮ್ಮ ಮನೆಗೆ ಬಂದ್ಬಿಟ್ಟು ವೀಡಿಯೋ ಮಾಡಿದ್ರೆ ತಪ್ಪು. ಇದು ಪಬ್ಲಿಕ್ ಪ್ಲೇಸು. ನಾನೇನು ಮಾಡಿಲ್ವಲ್ಲ ನಿಮಗೆ. ಪಾಪಚ್ಚ ಅವ್ರು ಕೀ ಕಿತ್ಕೊಂಡು ಹೋಗ್ತಾ ಇದ್ದೀರಿ. ಅವ್ರ ಮನೆಗೆ ಹೋಗೋದು ಹೆಂಗೆ? ನಿಮ್ಮ ಗಾಡಿನ ತಗೋದ್ರಾ? ಎಷ್ಟೊತ್ತಾಯ್ತು ತಗೋಗಿ? ಅರ್ಧ ಗಂಟೆ. ಸ್ಪಾಟಲ್ಲಿ ತಗೊಂಡೋಗ್ಬಿಟ್ರಾ? ಓಕೆ. ನೀವು ಕೇಳಿದ್ದಕ್ಕೆ ಏನಂತ ಹೇಳಿದ್ರು? ನೋಡಿ ಫ್ರೆಂಡ್ಸ್, ಈ ಹುಡುಗ ಅವ್ರನ್ನ ಅಲ್ಲೇ ಸ್ಪಾಟಲ್ಲೇ ಫೈನ್ ಕಟ್ಟು ಅಂತ ಕಿರಿಕ್ ಮಾಡಿ ಗಲಾಟೆ ಮಾಡಿ ಹುಡುಗ ಅವ್ರದ್ದು ಗಾಡಿನ ತೊಗೊಂಡೋಗ್ಬಿಟ್ಟಿದ್ದಾರೆ. ಎಷ್ಟು ದೌರ್ಜನ್ಯ ಮೆರಿತಾ ಇದ್ದಾರೆ ಪೊಲೀಸವರು ಅಂತ ನೋಡಿ. ಅದು ಅಲ್ಲೇ ಸ್ಪಾಟಲ್ಲಿ ದುಡ್ಡು ಕಟ್ಟಬೇಕು ಅಂತ ಏನಿಲ್ಲ. ಬಡವ್ರ ಪಾಪಚ್ಚ ಎಲ್ಲಿಂದ ತರ್ತಾರೆ, ಮನೇಲಿಟ್ಟಿರ್ತಾರೆ, ಇಲ್ಲ ಸಾಲದಲ್ಲಿರ್ತಾರೆ. ಅಂಥವ್ರು ಕೀನವ್ರು ಕಿತ್ಕೊಂಡು ಹೋಗ್ಬಾರ್ದು ಅಂತ ರೂಲ್ಸೇ ಇದೆ. ಅವ್ರು ನೋಟಿಸ್ ಕೊಡಬೇಕು. ಅವರು ಕೋರ್ಟಲ್ಲಿ ಕಟ್ತಾರೆ ಹುಡುಗರು. ಆದ್ರೂ ಪೊಲೀಸವರು ದೌರ್ಜನ್ಯ ಮಾಡಿ ಅವ್ರ ಗಾಡಿನ ಎತ್ಕೊಂಡೋಗಿದ್ದಾರೆ. ಕೀನವರು ಕೊಟ್ಟಿಲ್ಲ, ಗಾಡಿನ ವಶಪಡಿಸ್ಕೊಂಡ್ಬಿಟ್ಟಿದ್ದಾರೆ. ಅವರು ಏನೇನು ಮೆಡಿಕಲ್ ಎಮರ್ಜೆನ್ಸಿ ಏನೂ ಇರುತ್ತೆ, ಯಾರಿಗೋ ಔಷಧಿ ತೊಗೊಂಡು ಹೋಗ್ಬೇಕಾಗಿರುತ್ತೆ, ಅಂಥ ಟೈಮಲ್ಲಿ ಇವ್ರು ಈ ಥರ ದೌರ್ಜನ್ಯ ಮಾಡಿದ್ರೆ ಅದೇನಾದರೂ ಹೆಚ್ಚು ಕಡಿಮೆ ಆದರೆ ಬೇರೆಯವ್ರಿಗೆ ಯಾರು ಹೊಣೆ? ದಯಮಾಡಿ ಅದು ಉನ್ನತ ಮಟ್ಟದ ಅಧಿಕಾರಿಗಳು ಇಂಥ ಪೊಲೀಸವ್ರನ್ನ ಕೆಲಸದಿಂದ ವಜಾ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯ ಮನವಿ. ಇಲ್ಲಾಂದರೆ ಇದ್ರ ವಿರುದ್ಧ ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತೆ. ದಯವಿಟ್ಟು ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆ ಕೊಡ್ತಾಯಿದ್ದೀನಿ.